ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ವಿರುದ್ಧದ ಮೇನ್ ಕಂಪ್ಲೇಂಟ್ ಅಂದ್ರೆ ಕನ್ನಡಿಗರನ್ನ ಕಡೆಗಣಿಸ್ತಾರೆ ಅನ್ನೋದು. 2025ರ IPL ಮೆಗಾ ಆಕ್ಷನ್ ನಲ್ಲೂ ಕೂಡ ಇದೇ ವಿಚಾರ ಚರ್ಚೆಯಾಗಿತ್ತು. KL ರಾಹುಲ್ ರನ್ನ ಕೈ ಬಿಟ್ಟಿದ್ದಕ್ಕೆ ಹಾಗೆ ಹೆಚ್ಚೆಚ್ಚು ಕನ್ನಡಿಗರನ್ನ ಖರೀದಿ ಮಾಡದೇ ಇದ್ದಿದ್ದಕ್ಕೆ ಫ್ರಾಂಚೈಸಿ ವಿರುದ್ಧ ಕಿಡಿಕಾರಿದ್ರು. ಬಟ್ ಈಗ ಖರೀದಿ ವೇಳೆ ದಿನೇಶ್ ಕಾರ್ತಿಕ್ ರಿಂದಲೇ KL ರಾಹುಲ್ ರನ್ನ ಕೈ ಬಿಟ್ರ ಅನ್ನೋ ಡೌಟ್ ಶುರುವಾಗಿದೆ. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಮೆಗಾ ಆಕ್ಷನ್ ನಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಪ್ಲೇಯರ್ಗಳಿದ್ರು ಕೂಡ RCB ಫ್ರಾಂಚೈಸಿ ವಿದೇಶಿ ಆಟಗಾರರ ಮೇಲೇನೆ ಆಸಕ್ತಿಯನ್ನು ತೋರಿಸಿತ್ತು. ಬೆಂಗಳೂರು ತಂಡಕ್ಕೆ ನಮ್ಮ ದೇಶಿ ಆಟಗಾರರಿಗಿಂತ ವಿದೇಶಿ ಆಟಗಾರರೇ ಟಾರ್ಗೆಟ್ ಆಗಿದ್ರು. ಅದರಲ್ಲೂ ಕೂಡ ನಮ್ಮ ಕನ್ನಡಿಗರ ಮೇಲೆ ಕಣ್ಣೆತ್ತು ಕೂಡ ನೋಡಲಿಲ್ಲ. ಮನೋಜ್ ಬಾಂಡಗೆಯನ್ನ ಮತ್ತೆ ಮೂಲ ಬೆಲೆಗೆ ಉಳಿಸಿಕೊಂಡಿದ್ದು, ಹಾಗೆ ಅನ್ಸೋಲ್ಡ್ ಆಗಿದ್ದಂಥ ದೇವದತ್ ಪಡಿಕಲ್ನ 2 ಕೋಟಿ ರೂಪಾಯಿ ಮೂಲ ಬೆಲೆಗೆ ತಂಡಕ್ಕೆ ಸೇರಿಸಿಕೊಂಡಿದ್ದು ಬಿಟ್ರೆ ಉಳಿದವರ ಕಡೆ ಗಮನ ಕೊಡಲೇ ಇಲ್ಲ. ಬಟ್ ಈಗ ಖರೀದಿ ವಿಚಾರದಲ್ಲಿ ದಿನೇಶ್ ಕಾರ್ತಿಕ್ ಮಾಡಿದ್ದ ಪ್ಲಾನ್ ರಿವೀಲ್ ಆಗಿದೆ. ಕನ್ನಡಿಗರನ್ನ ಕಡೆಗಣಿಸಿದ್ದು ವಿದೇಶಿಗರ ಮೇಲೆ ಒಲವು ತೋರಿಸಿದ್ದನ್ನ DKA ಒಪ್ಪಿಕೊಂಡಿದ್ದಾರೆ. ವಿದೇಶಿ ಆಟಗಾರರೇ ನಮ್ಮ ಟಾರ್ಗೆಟ್ ಆಗಿದ್ರು ಎಂದ DK. RCB ಫ್ರಾಂಚೈಸಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ವಿಡಿಯೋವೊಂದನ್ನು ಶೇರ್ ಮಾಡಿಕೊಂಡಿದೆ. ಈ ವಿಡಿಯೋದಲ್ಲಿ ದಿನೇಶ್ ಕಾರ್ತಿಕ್ ಮಾತನಾಡಿದ್ದಾರೆ. ಬ್ಯಾಟಿಂಗ್ ಕೋಚ್ ಆಗಿರುವಂತ ಕಾರ್ತಿಕ್ ಯಾರನ್ನ ಖರೀದಿ ಮಾಡಿದ್ರೆ ಬೆಸ್ಟ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. RCB ವಿದೇಶಿ ಆರಂಭಿಕ ಆಟಗಾರರ ಕಡೆಗೆ ಹೆಚ್ಚಿನ ಹುಡುಕಾಟವನ್ನು ನಡೆಸಿತ್ತು. ಈ ವೇಳೆ ಸ್ಟ್ರೈಕ್ ರೇಟ್ ನೋಡಿಕೊಂಡು ದೊಡ್ಡ ಇನ್ನಿಂಗ್ಸ್ ಕಟ್ಟುವ ಸ್ಟಾರ್ ಆಟಗಾರರ ಅವಶ್ಯಕತೆ ಇತ್ತು. ಈ ರೀತಿಯ ಸ್ಫೋಟಕ ಇನ್ನಿಂಗ್ಸ್ಗಳನ್ನು ಜೋಸ್ ಬಟ್ಲರ್ ಹಾಗೆ ಫಿಲ್ಸಾರ್ಟ್ ಕಟ್ಟಿದ್ದಾರೆ. ಹೀಗಾಗಿ ವಿದೇಶಿ ಆಟಗಾರರ ಮೇಲೆಯೇ ಹೆಚ್ಚು ಇಂಟ್ರೆಸ್ಟ್ ತೋರಿಸಿದ್ವಿ ಎಂದಿದ್ದಾರೆ ದಿನೇಶ್ ಕಾರ್ತಿಕ್. ಹಾಗೆ KL ರಾಹುಲ್ ರನ್ನ ಖರೀದಿ ಮಾಡೋಕೆ ಹೆಚ್ಚಿಗೆ ಹಣ ಆಗಿದ್ರಿಂದ ಬಿಟ್ಟಿದ್ದೇವೆ ಎಂದಿದ್ದಾರೆ. ಇಶಾನ್ ಕಿಶನ್ ವಿಚಾರದಲ್ಲಿ ನಾಲಗೆ ಹರಿಬಿಟ್ಟ ದಿನೇಶ್. ಆರಂಭದಲ್ಲಿ RCB ಓಪನಿಂಗ್ ಸ್ಲಾಟ್ಗೆ ಟೀಮ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಇಶಾನ್ ಕಿಶನ್ ಅನ್ನ ಕನ್ಸಿಡರ್ ಮಾಡಿದ್ರು. ಆದರೆ ಕಿಶನ್ ರನ್ನ RCB ಖರೀದಿ ಮಾಡೋಕೆ ಮುಂದಾಗಲಿಲ್ಲ. ಇದರ ಮಧ್ಯೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟಿಂಗ್ ಕೋಚ್ ಆಗಿರುವಂಥ ದಿನೇಶ್ ಕಾರ್ತಿಕ್ ಇಶಾನ್ ಕಿಶನ್ಗೆ ಅಪಮಾನ ಮಾಡಿದ್ದಾರೆ. RCB ವಿದೇಶಿ ಆರಂಭಿಕ ಆಟಗಾರನ ಹುಡುಕಾಟ ನಡೆಸಿತ್ತು. ನಮಗೆ ಉತ್ತಮ ಸ್ಟ್ರೈಕ್ ರೇಟ್ನೊಂದಿಗೆ ದೊಡ್ಡ ಇನ್ನಿಂಗ್ಸ್ ಕಟ್ಟೋ ಸ್ಟಾರ್ ಆಟಗಾರ ಬೇಕಿತ್ತು. ಈ ರೀತಿಯ ಸ್ಫೋಟಕ ಇನ್ನಿಂಗ್ಸ್ಗೆ ಹೆಸರುವಾಸಿ ಫಿಲ್ಸಾರ್ಟ್. ಭಾರತದ ಪರ ಇಶಾನ್ ಕಿಶನ್ ಬಿಗ್ ಸ್ಕೋರ್ ಕಲೆ ಹಾಕಬಲ್ಲ ಪ್ಲೇಯರ್. ಆದರೆ ಇಶಾನ್ ಕಿಶನ್ ಅವನ್ನ ಖರೀದಿ ಮಾಡಲು ಇರೋ ಸಮಸ್ಯೆ ಅಂದ್ರೆ ಅವರಲ್ಲಿ ಪವರ್ ಇಲ್ಲ, ಪವರ್ ಹಿಟ್ಟಿಂಗ್ ಇಲ್ಲ ಎಂದ ಮೇಲೆ ಯಾಕೆ ಖರೀದಿ ಮಾಡಬೇಕು? ನಮ್ಮ ತಂಡ ಆರಂಭಿಕರಾಗಿ ವಿದೇಶಿ ಆಟಗಾರರನ್ನ ಮನಸ್ಸಿನಲ್ಲಿಟ್ಕೊಂಡಿತ್ತು. ಹಾಗಾಗಿ ಸಾಲ್ಟ್ರನ್ನೇ ಖರೀದಿ ಮಾಡಿದ್ವು ಎಂದಿದ್ದಾರೆ. ಅಲ್ಲದೆ ಈ ಸ್ಲಾಟ್ಗೆ ಇಶಾನ್ ಕಿಶನ್ ಹೆಸರು ಕೇಳಿ ಬಂದಿತ್ತಾದ್ರೂ ಕೂಡ ದಿನೇಶ್ ಕಾರ್ತಿಕ್ ಇವರ ಖರೀದಿ ಬೇಡ ಎಂದಿದ್ರಂತೆ. ಇದನ್ನ ವಾದ ಕೂಡ ಮಾಡಿದ್ರಂತೆ. RCB ರಿಲೀಸ್ ಮಾಡಿದಂಥ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ಲಾನಿಂಗ್ ರೆಕಾರ್ಡ್ ಆಗಿದ್ದು, ನೀವು ಅದನ್ನು ಕೂಡ ನೋಡಬಹುದು. ಓವರ್ ಟು ಓವರ್ ರನ್ ಲೆಕ್ಕಾಚಾರ ಮಾಡಿ ಸಾಲ್ಟ್ಗೆ ಮಣೆ. ಹರಾಜಿನಲ್ಲಿ ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟರ್ ಫಿಲ್ಸಾರ್ಟ್ ಅವರನ್ನ ಖರೀದಿ ಮಾಡುವಲ್ಲಿ RCB ಫ್ರಾಂಚೈಸಿ ಯಶಸ್ವಿಯಾಗಿದೆ. ಬರೋಬ್ಬರಿ 11.5 ಕೋಟಿ ರೂಪಾಯಿ ನೀಡಿ RCB ತಂಡಕ್ಕೆ ಸೇರಿಸಿಕೊಂಡಿದೆ. ಸಾಲ್ಟ್ ಖರೀದಿಗೆ ಕಾರಣ ಏನು ಅನ್ನೋದನ್ನ RCB ಮೆಂಟರ್ ಮತ್ತು ಬ್ಯಾಟಿಂಗ್ ಕೋಚ್ ದಿನೇಶ್ ಕಾರ್ತಿಕ್ ಬಿಚ್ಚಿಟ್ಟಿದ್ದಾರೆ. 28 ವರ್ಷದ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಫಿಲ್ಸಾರ್ಟ್ ತಮ್ಮ ಬಿರುಸಿನ ಬ್ಯಾಟಿಂಗ್ ನಿಂದಲೇ ಹೆಸರುವಾಸಿ. ಇವರು ಇಂಗ್ಲೆಂಡ್ ತಂಡದ ಪರ 38 T20 ಪಂದ್ಯಗಳನ್ನಾಡಿದ್ದು 165.32ರ ಸ್ಟ್ರೈಕ್ ರೇಟ್ನಲ್ಲಿ 1106 ರನ್ಗಳನ್ನು ಸಿಡಿಸಿದ್ದಾರೆ. ಅದರಲ್ಲೂ ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿ RCB ಖರೀದಿ ಮಾಡಿದೆ. ಸಾಲ್ಟ್ ತನ್ನ ಕರಿಯರ್ನಲ್ಲಿ 28% ಸಮಯ ಒಂದು ಓವರ್ನಲ್ಲಿ 6 ರಿಂದ 8 ರನ್ಗಳನ್ನು ಗಳಿಸಿದ್ದಾರೆ. 30% ಸಲ ಒಂದು ಓವರ್ನಲ್ಲಿ 12 ರಿಂದ 15 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು 4 ಓವರ್ಗಳ ಪೈಕಿ ಒಂದರಲ್ಲಿ 16ಕ್ಕೂ ಹೆಚ್ಚು ರನ್ಗಳನ್ನು ಸಿಡಿಸ್ತಾರೆ. ಅವರೇಜ್ ಅಲ್ಲಿ 2 ಓವರ್ಗಳಿಗೆ ಒಂದ್ಸಲ 12 ರನ್ ಬಾರಿಸುವ ಸಾಮರ್ಥ್ಯ ಇದೆ. ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿಯೇ RCB ಕಣ್ಣಿಟ್ಟಿತ್ತು. ಪ್ಲಾನ್ ಪ್ರಕಾರ ಇವರೇ RCB ತಂಡದ ಓಪನಿಂಗ್ ಸ್ಲಾಟ್ಗೆ ಬೇಕು ಅಂತ ಖರೀದಿ ಮಾಡಲಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಫಿಲ್ಸಾರ್ಟ್ ಆಡಿದಂತ 21 ಪಂದ್ಯಗಳಲ್ಲಿ 653 ರನ್ಗಳನ್ನು ಸಿಡಿಸಿದ್ದಾರೆ. ಇದರಲ್ಲಿ 6 ಅರ್ಧ ಶತಕಗಳು ಕೂಡ ಸೇರಿವೆ. ಒಟ್ಟಿನಲ್ಲಿ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸ್ಟಾರ್ ಆಟಗಾರರನ್ನೇ ಖರೀದಿ ಮಾಡುವ ಮೂಲಕ ಬಲಿಷ್ಠ ತಂಡವನ್ನ ಕಟ್ಟಿದೆ ನಿಜ. ಆದರೆ ದೇಶೀಯ ಸ್ಟಾರ್ ಆಟಗಾರರು ಹಾಗೆ ಕನ್ನಡಿಗರಿಗೆ ಮಣೆ ಹಾಕಿಲ್ಲ ಅನ್ನೋ ಕಂಪ್ಲೇಂಟ್ ಅಂತೂ ಇದ್ದೇ ಇದೆ. ಫೈನಲ್ ಆಗಿ ಟೀಮ್ ಫಾರ್ಮ್ ಆಗುವಲ್ಲಿ ದಿನೇಶ್ ಕಾರ್ತಿಕ್ ಮೇಲುಗೈ ಸಾಧಿಸಿದ್ದಾರೆ. ಸೊ ನಿಮ್ಮ ಪ್ರಕಾರ ಈಗ ಇರುವಂತ ಟೀಮ್ ಚೆನ್ನಾಗಿದೆಯಾ ಅಥವಾ ದೇಶೀಯ ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಬೇಕಿತ್ತ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.